ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವನಿಗೆ ಯೋಜನಾ ಅಪ್ಡೇಟ್ಗೆ ಸ್ವಾಗತ. ಹಣ ಯಾವಾಗ ಬರುತ್ತೆ, ಲೇಟೆಸ್ಟ್ ಅಪ್ಡೇಟ್. ಇವರಿಗೆ ಹಣ ಬರೋದಿಲ್ಲ, ಏನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಗಮನಿಸಬಹುದು, ಇಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಪೆಂಡಿಂಗ್ ಋಣ ರಿಲೀಸ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ವಾರ ಅಥವಾ ನೆಕ್ಸ್ಟ್ ವಾರದೊಳಗಡೆ ನೀವು ಹಣವನ್ನು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಮಂತ್ ಎಂಡಿಗೆ ಲಾಸ್ಟ್ ಮಂತ್ ಕೂಡ ಅಮೌಂಟ್ ಹಾಕಿದ್ರು, ಅದೇ ರೀತಿ ಈ ಮಂತ್ ಕೂಡ ಮಂತ್ ಎಂಡ್ ಆಗ್ತಾ ಬಂತು, ಅಮೌಂಟ್ನ ಹಾಕುವ ಸಾಧ್ಯತೆ ಕೂಡ ಇದೆ. ಇಲ್ಲಿ ಮೈನ್ ಥಿಂಗು, ಅಭ್ಯರ್ಥಿಗಳು ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿರಬೇಕಾಗುತ್ತೆ. ನಿಮ್ದು ಯಾವ ಮಂತ್ ಇದ್ದು ಪೆಂಡಿಂಗ್ ಇದೆ ಅದು ಇಂಪಾರ್ಟೆಂಟ್. ನಿಮಗೆ ಟಿಲ್ ಸೆಪ್ಟೆಂಬರ್ ಕ್ಲಿಯರ್ ಕೂಡ ಮಾಡಿದ್ರು. ಅಕ್ಟೋಬರ್ ನವೆಂಬರ್ ಹಣ ಬಾಕಿ ಇತ್ತು. ಅದರಲ್ಲಿ ನಿಮಗೆ ಅಕ್ಟೋಬರ್ ಹಣನ ಈ ತಿಂಗಳು ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಅಂಡ್ ನವೆಂಬರ್ ತಿಂಗಳು ಅಂದ್ರೆ ಈ ತಿಂಗಳ ಹಣ ಬಂದ್ಬಿಟ್ಟು ಮುಂದಿನ ತಿಂಗಳಿಗೆ ನಿಮಗೆ ಕ್ರೆಡಿಟ್ ಖಾತೆಗೆ ಜಮೆ ಮಾಡುವ ಸಾಧ್ಯತೆಗಳು ಕೂಡ ಇದಾವೆ ಅಂತೇಳಿ ಮೂಲಗಳಿಂದ ಮಾಹಿತಿ ಕೂಡ ಬರ್ತಾ ಇದೆ. ಇಲ್ಲಿ ಯಾರು ನ್ಯೂ ಅಪ್ಲಿಕೆಂಟ್ಸ್ ಇದ್ದೀರಾ, ಮೇನ್ ಥಿಂಗ್ ಹೊಸ ಅಪ್ಲಿಕೆಂಟ್ಸ್ ಯಾರು ಇದ್ದೀರಾ, ಹೊಸಬರು, ಅವ್ರು ಕೇಳ್ತಿರೋದೇನಂದ್ರೆ ಅವ್ರಿಗೆ ಹಣ ಯಾವಾಗ ಬರುತ್ತೆ ಅಂತ ನೀವು ಗ್ಯಾಪ್ ನೋಡ್ಕೊಳ್ಳಿ, ಅಂದ್ರೆ ತಿಳಿದುಕೊಳ್ಳಿ. ನೀವು ಅಪ್ಲಿಕೇಶನ್ ಯಾರು ಇದ್ದಾರೆ ಹೊಸಬ್ರು, ಅವ್ರಿಗೆ ನಿಮಗೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂದ್ರೆ ನಿಮಗೆ PDC ಬಂದ್ಬಿಟ್ಟು 6 ಮಂತ್ ಆಗಿರಬೇಕಾಗುತ್ತೆ. ನಂತರ ನಿಮ್ಮನ್ನ ಕನ್ಸಿಡರ್ ಕೂಡ ಮಾಡ್ತಾರೆ. ನೀವು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬಂದ ನಂತರ ನೀವು ಇದಕ್ಕೆ ಯಾವಾಗ ಬೇಕಾದ್ರೂ ಅಪ್ಲೈ ಮಾಡಿದ್ರು ಕೂಡ ನಿಮಗೆ ಅದನ್ನ ಕನ್ಸಿಡರ್ ಮಾಡೋದು ಆಫ್ಟರ್ ನಿಮಗೆ 6 ಮಂತ್ ನಿಮ್ದು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇರುತ್ತಲ್ಲ, ಅದು ನಿಮಗೆ ಬಂದು ನಂತರ 6 ಮಂತ್ ಆಗಿರೋ ನಂತರ ನಿಮ್ಮ ಖಾತೆಗೆ ಹಣ ಬರೋದಕ್ಕೆ ಶುರು ಆಗುತ್ತೆ. ಆಯ್ತಾ? ಅದನ್ನ ಹೇಗೆ ನೀವು ಚೆಕ್ ಮಾಡೋದು ಅಂದ್ರೆ ಜಸ್ಟ್ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಿ ನಿಮಗೆ ಡೇಟ್ ಮೆನ್ಷನ್ ಆಗಿರುತ್ತೆ. ಗಮನಿಸಿ ಯಾವ ಡೇಟ್ಗೆ ಇಶ್ಯೂ ಆಗಿದೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, VT ಸ್ಟೂಡೆಂಟ್ಸ್ಗಳಿಗೆ ಅವರಿಗೆ ಏಪ್ರಿಲ್ ಮೇಗೆ ರಿಸಲ್ಟ್ ಬಂದ್ಬಿಡುತ್ತೆ. ಇದು ಸೆಮ್ ಕೂಡ ಎಂಡ್ ಆಗುತ್ತೆ. ಬಟ್ ಅವರಿಗೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬರೋದು ಆಗಸ್ಟ್ ಇಂದ ಮತ್ತೆ ನೀವು 6 ಮಂತ್ ಆದ ನಂತರ ನೀವು ನಿಮಗೆ ಟಿಲ್ ಜನವರಿ ಫೆಬ್ರವರಿ ನಿಮಗೆ ಆಗಿಂದ ಹಣ ಬರೋದಕ್ಕೆ ಶುರು ಆಯಿತು. ಆ ರೀತಿ ನಿಮಗೂ ಅಷ್ಟೇ ನಿಮ್ದು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬಂದು 6 ಮಂತ್ ಆದ ನಂತರ ನಿಮಗೆ ಹಣ ಬರೋದಕ್ಕೆ ಶುರು ಆಗುತ್ತೆ. ಬಟ್ ಅಪ್ಲಿಕೇಶನ್ ಬೇಗ ಹಾಕಿದ್ರೆ ಹಾಕಿ, ಸೆಲ್ಫ್ ಡಿಕ್ಲರೇಷನ್ ಕೂಡ ಕಡ್ಡಾಯವಾಗಿ ಮಾಡಿ. 3 ಮಂತ್ಸ್ಗೆ ಇರೋದು 1 ಮಂತ್ಸ್ಗೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ದಾರೆ, ಅದನ್ನು ಕೂಡ ನೀವು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ನಂತರ ನಿಮಗೆ ಹಣ ಬರುತ್ತೆ. ಹಣದಲ್ಲಿ ಯಾವುದೇ ರೀತಿ ಮೋಸ ಆಗೋದಿಲ್ಲ. ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಲೈಕ್ ನಿಮಗೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬಂದು 6 ಮಂತ್ ಆಗಿರಬೇಕು. ಮತ್ತೆ ನಿಮಗೆ ಮಂತ್ಲಿ ಬರೋ ಕಾರಣ ಲೈಕ್ ಎಲ್ರಿಗೂ ಬರೋ ಟೈಮಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನವೆಂಬರ್ ತಿಂಗಳು ಹಣ ಬಂದ್ರು ನವೆಂಬರ್ ಹಾಕೋದಿಲ್ಲ. ಆಯ್ತಾ? ನವೆಂಬರ್ ತಿಂಗಳು ಹಣ ಬಂದ್ರು ಡಿಸೆಂಬರ್ ಅಲ್ಲಿ ಹಾಕ್ತಾರೆ. ಆ ರೀತಿ ನೀವು ಕೂಡ ನೋಡ್ಕೋಬೇಕಾಗುತ್ತೆ. ನಿಮ್ದು ಯಾವ ಮಂತ್ ಇದ್ದು ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ರೆ ನಿಮ್ಗೆ ಯಾವ ಮಂತ್ ಬರಬೇಕಾಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಬರ್ತಾ ಇರೋದು ಅಕ್ಟೋಬರ್ ತಿಂಗಳದು, ನೀವು ಅಪ್ಲಿಕೇಶನ್ ಅಂತ ಹೇಳಿದ್ರೆ ಅಂದ್ರೆ ಎಲ್ರಿಗೂ ಬಂದಿದೆ ನನಗೆ ಬಂದಿಲ್ಲ ಅಂತ ಅನ್ಕೊಂಡಿರ್ತೀರಾ. ಆ ರೀತಿ ಅಲ್ಲ, ಈ ತಿಂಗಳದು ನೆಕ್ಸ್ಟ್ ತಿಂಗಳು ಬರ್ತಾ ಇದೆ. ಆ ರೀತಿ ನಿಮಗೆ ಸರ್ಕಾರದವರು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಗ್ಯಾಪ್ ನೋಡ್ಕೋಬೇಕಾಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಯುವನಿಧಿ ಯೋಜನೆ ಪಡ್ಕೊಂಡು ನೀವು 6 to 8 ಮಂತ್ಸ್ ಆಗಿದ್ರೆ ಕೌಶಲ್ಕರ್ ನೋಂದಣಿ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಕಡ್ಡಾಯ ಅಂತೇಳಿ ಸರ್ಕಾರದವರು ಆಲ್ರೆಡಿ ಘೋಷಣೆ ಕೂಡ ಮಾಡಿದ್ದಾರೆ. ನೀವೇನಾದ್ರೂ ಕೌಶಲ್ಕರ್ಗೆ ನೋಂದಣಿ ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ ಅಂದ್ರೆ ಅದನ್ನು ಕೂಡ ರಿಜಿಸ್ಟ್ರೇಷನ್ ಕೂಡ ಆಗಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.